ಈ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ನಿರಂಜನಾನಂದಪುರಿ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ ಮೇದಿವಾಳ ರಾಜ ಯೋಗೀಂದ್ರ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ ಪೂಜ್ಯ ಗುರುಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ಮಹಾಂತೇಶ್ ಕೌಜಿಲ್ಗಿ ಅವರೇ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಆತ್ಮೀಯರು ಆದಂಥ ಸತೀಶ್ ಜಾರಕಿಹೊಳಿ ಅವರೇ, ಹಿಂದುಳಿದ ವರ್ಗಗಳ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರೇ, ನಗರಾಭಿವೃದ್ಧಿ ಸಚಿವರಾದಂಥ ಬೈರ್ತಿ ಸುರೇಶ್ ಅವರೇ, ಮಾಜಿ ಸಚಿವರಾದಂಥ ಎಚ್.ಎಂ. ರೇವಣ್ಣ ಅವರೇ, ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ ಅವರೇ, ಇನ್ನೊಬ್ಬರು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂಥ ದೊಡ್ಡನಗೌಡ ಅವರೇ, ಶಾಸಕರಾದಂಥ ಆಸಿಫ್ ಶೇಟ್ ಅವರೇ, ವಿಶ್ವಾಸ್ ವೈದ್ಯ ಅವರೇ, ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಮಾಜಿ ಸಚಿವರು ಶಾಸಕರು ಆದಂಥ ಎಚ್.ವೈ. ಮೇಟಿ ಅವರೇ, ಬ್ಯಾಡಗಿ ಶಾಸಕರಾದಂಥ ಬಸವರಾಜ್ ಶಿವಣ್ಣ ಅವರೇ, ಬಾದಾಮಿ ಶಾಸಕರಾದಂಥ ರಾಜು ಚಿಮುನಕಟ್ಟಿ ಅವರೇ, ಮಾಜಿ ಶಾಸಕಿಯಾದಂಥ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ನಾಗರಾಜ್ ಹೊರಟೋದ್ನ ಯಾದವ್, ನಾಗರಾಜ್ ಯಾದವ್, ನಾಗರಾಜ್ ಯಾದವ್ ಅವರೇ, ಮಾಜಿ ಶಾಸಕರಾದಂಥ ಸೋಮಶೇಖರ್ ಅವರೇ, ಈ ಗ್ರಾಮ ಪಂಚಾಯಿತಿಯ ಶ್ರೀಮತಿ ರೂಪಾ ಚಚಡಿ, ಶ್ರೀಮತಿ ರೂಪಾ ಚಚಡಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಸಂಗೊಳ್ಳಿ ರಾಯಣ್ಣ ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಸರ್ಕಾರ ನಿರ್ಮಾಣ ಮಾಡಿದೆ. ನಿಮಗೆಲ್ಲ ಗೊತ್ತಿದೆ ಸಂಗೊಳ್ಳಿ ರಾಯಣ್ಣನವ್ರ ಬಗ್ಗೆ, ಕಿತ್ತೂರು ರಾಣಿ ಚೆನ್ನಮ್ಮನವ್ರ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ.
ಇಲ್ಲಿ 2012-13ರಲ್ಲಿ ಸಂಗೊಳ್ಳಿ ರಾಯಣ್ಣವರ ಹುಟ್ಟೂರು. ನಂದಿಗಡ ಅವರನ್ನ ನೇಣು ಹಾಕಿದಂತ ಪ್ರದೇಶ. ಈ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನವನ್ನ 12 ಮತ್ತು 13ನೇ ಸಾಲಿನಲ್ಲಿ ಸ್ಥಾಪನೆ ಮಾಡಿತು. ಅದಾದ್ಮೇಲೆ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ರಚನೆಯಾಯಿತು. ನನಗೆ ಈ ಭಾಗದ ಅಭಿವೃದ್ಧಿ ಆಗಬೇಕಾದ್ರೆ ಪ್ರಾಧಿಕಾರ ರಚನೆ ಆಗಬೇಕು ಅಂತೇಳಿ ಮನವಿಯನ್ನ ಮಾಡಿದರು. ಹಾಗಾಗಿ 16 ಮತ್ತು 17ನೇ ಸಾಲಿನಲ್ಲಿ 2016-17ನೇ ಸಾಲಿನಲ್ಲಿ ಪ್ರಾಧಿಕಾರವನ್ನ ರಚನೆ ಮಾಡಿದರು. ಈ ಪ್ರಾಧಿಕಾರ ರಚನೆಯಾದ ಮೇಲೆ ಸಂಗೊಳ್ಳಿ ರಾಯಣ್ಣವರ ಹೆಸರು ಶಾಶ್ವತವಾಗಿ ಇರಬೇಕು, ಅವರ ಸ್ಮಾರಕವಾಗಿ ಅವರ ಊರನ್ನ, ನಂದಿಗಡವನ್ನ ಮತ್ತು ಈ ಪ್ರದೇಶವನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಪ್ರಾಧಿಕಾರವನ್ನ ಮಾಡಿದ್ದು. ನಾನು ಪ್ರಾಧಿಕಾರಕ್ಕೆ ಸುಮಾರು 100 ಎಕರೆ ಜಮೀನನ್ನ ಕೊಟ್ಟೆ. ಸರ್ಕಾರಿ ಜಮೀನನ್ನ 100 ಎಕರೆ ಜಮೀನನ್ನ ಈ ಪ್ರಾಧಿಕಾರಕ್ಕೆ ಕೊಟ್ಟೆ. ಸಂಗೊಳ್ಳಿ ರಾಯಣ್ಣವರ ಹೆಸರು ಶಾಶ್ವತವಾಗಿ ಇರಬೇಕಾದ್ರೆ, ಜನರ ಮನದಲ್ಲಿ ಇರಬೇಕಾದ್ರೆ, ಅವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಒಬ್ಬ ಅಪ್ರತಿಮ ಯೋಧನಾಗಿದ್ರು, ಶೌರ್ಯವಂತನಾಗಿದ್ರು, ಶೂರನಾಗಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾಡಿನ ಬಗ್ಗೆ, ಈ ದೇಶದ ಬಗ್ಗೆ ಪ್ರೀತಿಯನ್ನ, ದೇಶಭಕ್ತಿಯನ್ನ ಇಟ್ಕೊಂಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರು ಈ ನಾಡಿನ ಎಲ್ಲ ಯುವತಿಯರಿಗೆ ಅವರು ಸ್ಫೂರ್ತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಪ್ರಾಧಿಕಾರದ ಅಡಿನಲ್ಲಿ ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿತು. ಸುಮಾರು 267 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ 267 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಸೈನಿಕ ಶಾಲೆ, ರಾಕ್ ಗಾರ್ಡನ್, ಮ್ಯೂಸಿಯಂ, ಅವರ ಸಮಾಧಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಈಗ ಇವೆಲ್ಲನೂ ಮಾಡಲಿಕ್ಕೋಸ್ಕರವಾಗಿ ಸರ್ಕಾರದಿಂದ 100 ಎಕರೆ ಜಮೀನನ್ನ ಕೊಟ್ಟು ಈ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ 2017-18ನೇ ಸಾಲಿನ ಆಯವ್ಯಯದಲ್ಲಿ ನಾನು ಘೋಷಣೆಯನ್ನ ಮಾಡಿದೆ. ಆ ಘೋಷಣೆ ಮಾಡಿದ ಮೇಲೆ ನಾನೇ ಇಲ್ಲಿ ಬಂದು ಮಹಾಂತೇಶ್ ಕೌಜಲಗಿಯವರು ಅವರು ಅಧ್ಯಕ್ಷರಾಗಿದ್ದು, ಅವರು ಶಾಸಕರಾಗಿದ್ರು. ಅವತ್ತು ಕೂಡ ಇಲ್ಲೇ ಇದೆಯಾ, ಶಾಸಕರಾಗಿದ್ದರು. ಅವತ್ತು ಅವರ ಅಧ್ಯಕ್ಷತೆಯಲ್ಲಿ ಶಂಕುಸ್ಥಾಪನೆಯನ್ನ ನಾನೇ ನೆರವೇರಿಸಿದೆ. ಮುಖ್ಯಮಂತ್ರಿಯಾಗಿ ನಾನೇ ನೆರವೇರಿಸಿದೆ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಸೈನಿಕ ಶಾಲೆ 22-23ರಲ್ಲಿ ಪ್ರಾರಂಭ ಆಯಿತು. 24-25ರಲ್ಲೂ ಕೂಡ ನಡೀತಾ ಇದೆ. 230 ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. 230 ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. ಅದರಲ್ಲಿ ಹೆಣ್ಮಕ್ಳು ಕೂಡ ಕಲಿತಾ ಇದ್ದಾರೆ. ಹೆಣ್ಮಕ್ಳುಗಳು ಕೂಡ ಕಲಿತಾ ಇದ್ದಾರೆ. ಉದ್ದೇಶ ನಮ್ಮೆಲ್ಲರಿಗೂ ಕೂಡ ದೇಶಭಕ್ತಿ ಬರಬೇಕು,
ನಮ್ಮ ದೇಶವನ್ನು ಪ್ರೀತಿಸಬೇಕು, ತಾಯ್ನಾಡನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಮತ್ತೆ ನಮ್ಮ ಜನರನ್ನ ಪ್ರೀತಿಸಬೇಕು. ಯಾವ ಕಾರಣಕ್ಕೂ ಕೂಡ ದೇಶಭಕ್ತಿಯಿಂದ ನಾವು ವಿಮುಖರಾಗಕೂಡದು. ನಮ್ಮ ನಾಡನ್ನ, ನಮ್ಮ ತಾಯ್ನಾಡನ್ನ ನಾವು ಪ್ರೀತಿಸಿದ್ರೆ ಬೇರೆ ಯಾರು ಪ್ರೀತಿಸ್ಲಿಕ್ಕೆ ಸಾಧ್ಯ ಆಗ್ತದೆ? ಸಂಗೊಳ್ಳಿ ರಾಯಣ್ಣವರಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಸಂಗೊಳ್ಳಿ ರಾಯಣ್ಣ ಬಹಳ ಓದ್ದವ್ರೇನಲ್ಲ, ಆದರೆ ಆ ತಾಯ್ನಾಡಿನ ಬಗ್ಗೆ ಬಹಳ ಪ್ರೀತಿ ಇತ್ತು, ಪ್ರೇಮ ಇತ್ತು. ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮನವರ ಜೊತೆಯಲ್ಲಿ ಒಡಗೂಡಿ ಕಿತ್ತೂರನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಒಂದು ಯುದ್ಧದಲ್ಲಿ ಕಿತ್ತೂರು ಯುದ್ಧ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿ ಜಯವನ್ನ ಗಳಿಸಿದ್ರು. ಆದರೆ ಎರಡನೇ ಯುದ್ಧ ಇದೆಯಲ್ಲ, ಬ್ರಿಟಿಷ್ನವರು ಮೋಸ ಮಾಡಿ ಸೋಲಿಸ್ಬಿಟ್ರು. ಯಾವಾಗಲೂ ಹೀಗೇನೆ ನಡೆದಿರೋದು ನಮ್ಮ ದೇಶದಲ್ಲಿ. ನಮ್ಮವ್ರನ್ನೇ ಉಪಯೋಗಿಸಿಕೊಂಡು ಬ್ರಿಟಿಷ್ನವರು ಯುದ್ಧ ಮಾಡಿ ನಮ್ಮವರನ್ನ ಸೋಲಿಸಿ ಅವರು ಈ ದೇಶವನ್ನ ಆಳಿದ್ರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಈ ದೇಶದಲ್ಲಿ 600 ವರ್ಷಗಳ ಕಾಲ ಕಿತ್ತೂರು ಯುದ್ಧ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿ ಜಯವನ್ನ ಗಳಿಸಿದ್ರು. ಆದರೆ ಎರಡನೇ ಯುದ್ಧ ಇದೆಯಲ್ಲ, ಬ್ರಿಟಿಷ್ನವರು ಮೋಸ ಮಾಡಿ ಸೋಲಿಸ್ಬಿಟ್ರು. ಯಾವಾಗಲೂ ಹೀಗೇನೆ ನಡೆದಿರೋದು ನಮ್ಮ ದೇಶದಲ್ಲಿ. ನಮ್ಮವ್ರನ್ನೇ ಉಪಯೋಗಿಸಿಕೊಂಡು ಬ್ರಿಟಿಷ್ನವರು ಯುದ್ಧ ಮಾಡಿ ನಮ್ಮವರನ್ನ ಸೋಲಿಸಿ ಅವರು ಈ ದೇಶವನ್ನ ಆಳಿದ್ರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಈ ದೇಶದಲ್ಲಿ 600 ವರ್ಷಗಳ ಕಾಲ ಮೊಘಲರು ಆಳಿದ್ರೆ, 200 ವರ್ಷಗಳ ಕಾಲ ಬ್ರಿಟಿಷ್ನವರು ಆಳಿದ್ರೆ, ಅವರ ಸ್ವಂತ ಸಾಮರ್ಥ್ಯದಿಂದ ಆಳಲಿಲ್ಲ. ಅವರ ಸ್ವಂತ ಸಾಮರ್ಥ್ಯದಿಂದ ಭಾರತೀಯರನ್ನ ಸೋಲಿಸಲಿಲ್ಲ. ಕಾರಣ ನಮ್ಮಲ್ಲೇ ಇದ್ದಂತ ಒಡಕುಗಳನ್ನು ಉಪಯೋಗಿಸಿಕೊಂಡು ನಮ್ಮವರನ್ನೇ ಬಳಸಿಕೊಂಡು ಅವರು ಈ ದೇಶವನ್ನ ಹಿಡಿತಕ್ಕಂಥ ಕೆಲಸವನ್ನ, ಈ ದೇಶದಲ್ಲಿ ಆಧಿಪತ್ಯವನ್ನ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇವತ್ತು ಬಹಳ ಮಾತಾಡ್ತಾರೆ, ಬಹಳ ಜನ ರಾಷ್ಟ್ರ ಪ್ರೇಮದ ಬಗ್ಗೆ ಮಾತಾಡ್ತಾರೆ, ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. ಆದ್ರೆ ಅವತ್ತು ಬ್ರಿಟಿಷ್ನವ್ರು ಮೊಘಲರು ಬಂದ್ರಲ್ಲ, ಅವತ್ತು ಈ ದೇಶ ಪ್ರೇಮ ಎಲ್ಲೋಗಿತ್ತು? ಬ್ರಿಟಿಷ್ನವರು 200 ವರ್ಷಗಳ ಆಳದ್ರಲ್ಲ, ಆ ದೇಶ ಪ್ರೇಮ ಎಲ್ಲೋಗಿತ್ತು? ಇದನ್ನ ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ದೇಶ ಪ್ರೇಮ, ದೇಶಭಕ್ತಿ ಬರೀ ಭಾಷಣಕ್ಕೋಸ್ಕರ ಇರ್ತಕ್ಕಂಥ ಪದಗಳಲ್ಲ ಅವು. ನಿಜವಾಗಿ ನಾವು ದೇಶಕ್ಕೋಸ್ಕರ ತ್ಯಾಗ ಮಾಡಲಿಕ್ಕೆ, ಬಲಿದಾನ ಮಾಡಲಿಕ್ಕೆ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ್ರು ಯಾರು? ಇವತ್ತು ಅಧಿಕಾರ ಮಾಡ್ತಕ್ಕಂಥವ್ರ? ಅವ್ರು ಯಾವತ್ತಾರು ತ್ಯಾಗ ಬಲಿದಾನಗಳನ್ನು ಮಾಡಿದ್ರ? ತ್ಯಾಗ ಬಲಿದಾನಗಳನ್ನು ಮಾಡಿ ಬ್ರಿಟಿಷ್ನವರ ವಿರುದ್ಧ ಶಾಂತಿಯುತವಾದಂಥ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್ ಪಕ್ಷದವರು, ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಅನ್ನೋದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ದೇಶಭಕ್ತಿ, ದೇಶ ಪ್ರೇಮ ಏನು ಬಹಳ ಉದ್ದುದ್ದ ಭಾಷಣಗಳು. ಬ್ರಿಟಿಷ್ನವರ ವಿರುದ್ಧ ತ್ಯಾಗ ಬಲಿದಾನಗಳನ್ನು ಮಾಡಿದವರು ಕಾಂಗ್ರೆಸ್ ಪಕ್ಷದವರು ಅನ್ನತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸಾಮಾನ್ಯವಾಗಿ 1857ನೇ ಇಸ್ವಿ ಸಿಪಾಯಿ ದಂಗೆ, ಅದನ್ನ ಮೊದಲನೇ ಸ್ವಾತಂತ್ರ್ಯದ ಹೋರಾಟ ಅಂತ ಕರಿತೀವಿ. ಅದಕ್ಕೆ ಮೊದಲು ಟಿಪ್ಪು ಸುಲ್ತಾನ್, ವೆಂಕಟಪ್ಪ ನಾಯಕ, ಸುರಪುರದ ವೆಂಕಟಪ್ಪ ನಾಯಕ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಲಗಲಿ ಬೇಡ್ರು, ಇವರೆಲ್ಲರೂ ಕೂಡ ದೇಶಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು.
ಅವು ಸ್ವಾತಂತ್ರ್ಯ ಹೋರಾಟಗಳಾಗದೇ ಇರಬಹುದು, ಆದರೆ ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡಿದರು. ಇದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬ್ರಿಟಿಷ್ನವರು ವ್ಯಾಪಾರ ಮಾಡಕ್ ಬಂದವರು ಇಲ್ಲಿಗೆ, ವ್ಯಾಪಾರ ಮಾಡಕ್ ಬಂದು ದೇಶವನ್ನೇ ಆಳಿದ್ರು. ನಮ್ಮಲ್ಲಿರ್ತಕ್ಕಂಥ ಒಡಕನ್ನ, ಭಿನ್ನಾಭಿಪ್ರಾಯವನ್ನ ಬಳಸ್ಕೊಂಡು ಈ ದೇಶವನ್ನ ಆಳದಂತವರು ಬ್ರಿಟಿಷರು ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಸಂಗೊಳ್ಳಿ ರಾಯಣ್ಣನಿಂದ ಕಲಿಬೇಕಾಗಿರ್ತಕ್ಕಂಥದ್ದು, ಸಂಗೊಳ್ಳಿ ರಾಯಣ್ಣನಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ದೇಶದ ಬಗ್ಗೆ ಪ್ರೀತಿಯನ್ನ, ಅಭಿಮಾನವನ್ನ, ಪ್ರೇಮವನ್ನ, ದೇಶ ಪ್ರೇಮವನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಮಾಡಬೇಕಾಗ್ತದೆ. ಅದಿದ್ದಾಗ ಮಾತ್ರ ನಾವು ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ, ಉಳಿಸ್ಕೊಳ್ಳಿಕ್ಕೆ, ಈ ದೇಶದ ಸಾರ್ವಭೌಮತೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಮರಿಬಾರದು. ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ನಾವು ಇಂಥ ಸೈನಿಕ ಶಾಲೆಯನ್ನು ಮಾಡಿದ್ರೆ, ರಾಕ್ ಗಾರ್ಡನ್ ಮಾಡಿದ್ರೆ, ಅವ್ರ ಜೀವನ ಚರಿತ್ರೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದ್ರೆ ಎಲ್ರಿಗೂ ಗೊತ್ತಾಗಬೇಕು. ಯಾಕಂತಾರೆ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, ಯಾರಿಗೆ ದೇಶದ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ದೇಶದ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿರ್ತದೆ ಅವ್ರು ಮಾತ್ರ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ. ಇದನ್ನು ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಈ ದೇಶದಲ್ಲಿ ಅಸಮಾನತೆ ನಿರ್ಮಾಣ ಆಗಿರದೆ ಬಹುಸಂಖ್ಯಾತ ಜನರನ್ನ ಅಕ್ಷರ ಸಂಸ್ಕೃತಿಯಿಂದ ದೂರ ಇಟ್ಟದ್ರಿಂದ. ಎಲ್ರಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಈ ದೇಶದಲ್ಲಿ. ಕೆಲವರು ಮಾತ್ರ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು. ಯಾರಿಗೆ ಅವಕಾಶ ಸಿಕ್ಕಿದ್ರು ಅವರೆಲ್ಲರೂ ಮುಂದೆ ಬಂದರು, ಯಾರಿಗೆ ಅವಕಾಶ ಸಿಕ್ಕಲಿಲ್ಲ ಅವರೆಲ್ಲ ಹಿಂದುಳಿದೋದ್ರು. ಹಾಗಾಗಿ ದೇಶದಲ್ಲಿ ಅಸಮಾನತೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಯಿತು. ಶ್ರೀಮಂತರು, ಬಡವರು, ಮೇಲ್ಜಾತಿ, ಕೆಳ ಜಾತಿ ಇವೆಲ್ಲ ಸೃಷ್ಟಿಯಾಗಬೇಕಾದ್ರೆ ಕಾರಣ ನಾವೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ಬಹುಸಂಖ್ಯಾತ ಜನ, ಸುಮಾರು 100ಕ್ಕೆ 80ಕ್ಕೂ ಹೆಚ್ಚು % ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಆ ಕಾರಣದಿಂದ ಅದಕ್ಕೆ ಒಂದ್ಸಾರಿ ಜೆ.ಎಚ್. ಪಟೇಲ್ ಹೇಳ್ತಾ ಇದ್ರು, ಎಷ್ಟು ಅರ್ಥಗರ್ಭಿತವಾಗಿತ್ತು ಅಂತಂದ್ರೆ, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ, ಜನತಾ ಪಾರ್ಟಿ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ನಡೀತಾ ಇತ್ತು. ಆಗ ಬಿ ರಾಚಯ್ಯನವರು ಅಂತೇಳಿ ಸಳುಕಾಶ್ರಕ್ಕೆ ಸೇರಿದವರು ಮಂತ್ರಿಯಾಗಿದ್ರು. ಅವರು ರಾಮಕೃಷ್ಣ ಹೆಗಡೆ ಅವರನ್ನ ಹೊಗಳ್ತಾ ಇದ್ರು ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ನಲ್ಲಿ. ನೀವು ಮಹಾ ಮೇಧಾವಿಗಳು, ಮಹಾ ಬುದ್ಧಿವಂತರು ಅಂತ ಎಲ್ಲ ಹೇಳ್ತಾ ಇದ್ರು. ಅದಕ್ಕೆ ಜೆ.ಎಚ್. ಪಟೇಲ್ರು ಎದ್ದುಬಿಟ್ಟು, ರಾಚಯ್ಯನವರೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಒಂದು ನಿಮಿಷ ಅಂತ ಹೇಳಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ರಾಮಕೃಷ್ಣ ಹೆಗಡೆಯವರು ಮೇಧಾವಿಗಳಾಗಿರ್ಲೇಬೇಕು, ಬುದ್ಧಿವಂತರಾಗಿರ್ಲೇಬೇಕು. ಯಾಕಂತಂದ್ರೆ ಅವ್ರಿಗೆ 5,000 ವರ್ಷಗಳ ಇತಿಹಾಸ ಇದೆ. ನನಗೆ ಅಂದ್ರೆ ಜೆ.ಎಚ್. ಪಟೇಲ್ರಿಗೆ, ನನಗೆ ಬಸವಣ್ಣ ಸಾಮಾಜಿಕ ಕ್ರಾಂತಿ ಮಾಡಿದ ಮೇಲೆ 800 ವರ್ಷಗಳ ಇತಿಹಾಸ ಇದೆ. ನಿಮಗೆ ರಾಚಯ್ಯನವರೇ, ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿಕೊಟ್ಟ ಮೇಲೆ ನಿಮ್ಮ ಇತಿಹಾಸ ಪ್ರಾರಂಭ ಆಗಿರೋದು. ಅದರಿಂದ ನಿಮ್ಮನ್ನು ಅವ್ರನ್ನು ಕಂಪೇರ್ ಮಾಡ್ಕೋಬೇಕಾದ ಅಗತ್ಯ ಇಲ್ಲ. ಗೊತ್ತಾಯ್ತಾ? ರಾಮಕೃಷ್ಣ ಹೆಗಡೆಯವರು ಬುದ್ಧಿವಂತರು ನಿಜ, ಬುದ್ಧಿವಂತರಾಗಿದ್ರು ನಿಜ. ಆದರೆ ಆ ಬುದ್ಧಿವಂತಿಕೆಗೆ ಅವರ 5,000 ವರ್ಷಗಳ ಇತಿಹಾಸ ಕಾರಣ. ನಾನು ನಿಮಗಿಂತ ಬುದ್ಧಿವಂತ ಯಾಕಪ್ಪ ಅಂತಂದ್ರೆ ನನಗೆ 800 ವರ್ಷಗಳ ಇತಿಹಾಸ ಇದೆ. ನಿಮಗೆ ಬರೀ ಸ್ವಾತಂತ್ರ್ಯ ಬಂದ ಮೇಲೆ, ಸಂವಿಧಾನ ಜಾರಿಗೆ ಬಂದ ಮೇಲೆ ಇತಿಹಾಸ ಪ್ರಾರಂಭ ಆಗಿದೆ. ಅದರಿಂದ ನಾವು ಇತಿಹಾಸನ ಅರ್ಥ ಮಾಡ್ಕೋಬೇಕಾಗ್ತದೆ. ಇತಿಹಾಸ ಅರ್ಥ ಆಗದೆ ಹೋದ್ರೆ, ಇತಿಹಾಸ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಆಗದೆ ಹೋದ್ರೆ ಇಂಥ ವ್ಯಕ್ತಿಗಳು ಹಾಗೇ ಮರೆಯಾಗ್ಬಿಡ್ತಾರೆ. ಸಂಗೊಳ್ಳಿ ರಾಯಣ್ಣಂತೆಯವರು, ಕಿತ್ತೂರು ರಾಣಿ ಚೆನ್ನಮ್ಮನಂತೆಯವರು,
ವೆಂಕಟಪ್ಪ ನಾಯಕರಂತೆಯವರು ಎಲ್ಲ ಹಾಗೆ ಮರೆಯಾಗ್ಬಿಡ್ತಾರೆ. ಅದಕ್ಕೋಸ್ಕರ ಇವು ಇತಿಹಾಸದ ಪುಟಗಳಲ್ಲಿ ಇರಬೇಕು ಅಂತೇಳಿ ನಾನು 100 ಎಕರೆ ಜಮೀನನ್ನ ಕೊಟ್ಟು ಈ ಪ್ರಾಧಿಕಾರಕ್ಕೆ, ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರಕ್ಕೆ 100 ಎಕರೆ ಜಮೀನನ್ನ ಕೊಟ್ಟು 267 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಇವತ್ತು ಉತ್ತಮವಾದಂಥ ಸೈನಿಕ ಶಾಲೆ ಆಗಿದೆ. 5, 6 ಮತ್ತು 7ನೇ ತರಗತಿ ಮಕ್ಕಳು ಓದ್ತಾ ಇದ್ದಾರೆ ಅಲ್ವೇನ್ರಿ? 6 ಮತ್ತು 7ನೇ ತರಗತಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾರೆ. 7, 8, 9, 10, 11, 12 ಹೀಗೆ ಆಗ್ತಾರೆ. ಸೊ ಇದರಿಂದ ಏನಾಗ್ತದೆ, ದೇಶಭಕ್ತಿ ಜೊತೆಗೆ ಈ ದೇಶವನ್ನ ಕಾಯ್ತಕ್ಕಂಥವ್ರು ಯಾರು? ಸೈನಿಕರು. ಈ ದೇಶದ ಸೈನ್ಯಕ್ಕೆ ಸೇರ್ತಕ್ಕಂಥದ್ದು ಆಗ್ತದೆ. ದೇಶ ಸೇವೆ ಮಾಡಬೇಕಲ್ಲ, ನಮ್ಮನ್ನೆಲ್ಲ ಇವತ್ತು ದೇಶ ರಕ್ಷಣೆ ಮಾಡಬೇಕಲ್ಲ, ದೇಶದ ಸಾರ್ವಭೌಮತೆ ಉಳಿಬೇಕಲ್ಲ. ಈ ದೇಶದ ರಕ್ಷಣೆ ಮಾಡ್ತಕ್ಕಂಥವರು ಸೈನಿಕರು, ಈ ದೇಶದ ಸೈನಿಕರು. ಅದಕ್ಕೆ ನಾವು 3 ವರ್ಗದ ಜನರನ್ನ ಯಾವಾಗಲೂ ಕೂಡ ಜ್ಞಾಪಕ ಇಟ್ಕೋಬೇಕಾಗ್ತದೆ. ಒಂದು, ರೈತರು, ಅನ್ನ ಕೊಡ್ತಕ್ಕಂಥವ್ರು. 2ನೇವರು ವಿದ್ಯೆ ಕಲಿಸ್ತಕ್ಕಂಥವ್ರು, ಟೀಚರ್ಗಳು. ಮತ್ತು 3ನೇವರು ದೇಶ ಕಾಯ್ತಕ್ಕಂಥ ಸೈನಿಕರು. ಇವರನ್ನ ಜ್ಞಾಪಕ ಇಟ್ಕೋಬೇಕು ಯಾವಾಗ. ಇವರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ಯಾವಾಗಲೂ ಕೂಡ ಮಾಡಬೇಕಾಗ್ತದೆ. ಸೈನಿಕರು, ಉಪಾಧ್ಯಾಯರುಗಳು ಮತ್ತೆ ರೈತರು ಇವತ್ತು ಅನ್ನ ಕೊಡದೇ ಹೋಗಿದ್ರೆ, ರೈತರು ಬೆಳೀದೇ ಹೋಗಿದ್ರೆ, ಈ ದೇಶದಲ್ಲಿ ಹಸುಕ್ರಾಂತಿ ಆಗದೆ ಹೋಗಿದ್ರೆ ಎಲ್ಲರೂ ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಹೊಟ್ಟೆ ತುಂಬ ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆಹಾರದ ಸ್ವಾವಲಂಬನೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಸಿರು ಕ್ರಾಂತಿ ಮಾಡಿದವರು ಯಾರ್ರೀ ಮಾಡಿದವರು? ಕಾಂಗ್ರೆಸ್ ಪಕ್ಷ ಮಾಡ್ತು, ಕಾಂಗ್ರೆಸ್ ಸರ್ಕಾರ ಮಾಡ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಇಂದಿರಾ ಗಾಂಧಿಯವರು, ಜಗಜೀವನ್ ರಾಮ್ ಅವರು, ಅವ್ರು ಮಾಡಿದಂಥ ಕೆಲಸ ಅದು. ಇಲ್ಲಿ ಹೋಗಿದ್ರೆ ಇವತ್ತು ಆಹಾರದ ಸ್ವಾವಲಂಬನೆ ಇರಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ. ಹಸಿರು ಕ್ರಾಂತಿ ಆಗಕ್ಕಿಂತ ಮುಂಚಿತವಾಗಿ ಅಕ್ಕಿಗೋಸ್ಕರ, ಗೋಧಿಗೋಸ್ಕರ ಬೇರೆ ದೇಶದ ಮುಂದೆ ಮರಳೊಡ್ಕೊಂಡು ನಿಂತ್ಕೋಬೇಕಾದಂಥ ಪರಿಸ್ಥಿತಿ ಇತ್ತು. ಹಸಿರು ಕ್ರಾಂತಿ ಮಾಡಿದ ಮೇಲೆ ಈ ದೇಶದಲ್ಲಿ ಆಹಾರದ ಸ್ವಾವಲಂಬನೆ ಆಗಲಿಕ್ಕೆ ಸಾಧ್ಯ ಆಯಿತು. ಇದನ್ನ ನಾವು ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನ ಯಾವಾಗಲೂ ಕೂಡ ಜ್ಞಾಪಕ ಇಟ್ಕೋಬೇಕಾಗ್ತದೆ. ಇದು ನಮ್ಗೆಲ್ಲ ಏನಪ್ಪ ಸ್ಫೂರ್ತಿ ಅಂತಂದ್ರೆ, ನಾವು ಇತಿಹಾಸದಿಂದ ಪಾಠ ಕಲಿತಾಗ ಮಾತ್ರ ಸ್ಫೂರ್ತಿ ಆಗ್ತದೆ. ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಯಾಕೆ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದ್ರು? ಯಾಕೆ ಪ್ರಾಣ? ಈಗ ಸಂಗೊಳ್ಳಿ ರಾಯಣ್ಣನ ಜೊತೆಯಲ್ಲಿ 7 ಜನ ನೇಣು ಹಾಕಿದ್ರು ನಂದಗಡದಲ್ಲಿ. ನಂದಗಡ ಅಂಜಲಿ ಕ್ಷೇತ್ರದಲ್ಲಿ ಬರ್ತದೆ. ಅದನ್ನು ಅಭಿವೃದ್ಧಿ ಮಾಡ್ತೀವಿ, ಸಂಪೂರ್ಣ ಅಭಿವೃದ್ಧಿ ಮಾಡ್ತೀವಿ ಅಮ್ಮ. ಕೆರೆನೂ ಅಭಿವೃದ್ಧಿ ಮಾಡ್ತೀವಿ. ಎಲ್ಲಿ ಸಂಗೊಳ್ಳಿ ರಾಯಣ್ಣನ ಅರೆಸ್ಟ್ ಆಯ್ತು ಆ ಕೆರೆನೂ ಕೂಡ ಅಭಿವೃದ್ಧಿ ಮಾಡ್ತೀವಿ. ಬಟ್ ಒಂದು ಕಾಕ್ತಾಳೀಯ ಹೆಂಗಿದೆ ನೋಡಿ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15, 1796. ಅವರನ್ನು ನೇಣಾಕಿದ್ದು ಜನವರಿ 26, 1831. ಜನವರಿ 26 ಈ ದೇಶಕ್ಕೆ ಸಂವಿಧಾನ ಜಾರಿಯಾದಂಥ ದಿನ. ಆಗಸ್ಟ್ 15 ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನ. ಅದೇ ದಿನ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಮತ್ತು ಮರಣದಂಡನೆಗೆ ಈಡಾದದ್ದು.
ಇದನ್ನ ನಾವು ತಿಳ್ಕೋಬೇಕಾಗ್ತದೆ. ಅದರಿಂದ ನಾವೆಲ್ಲ ಸಂಗೊಳ್ಳಿ ರಾಯಣ್ಣ ಆಗ್ಲಿಕ್ಕೆ ಸಾಧ್ಯ ಇರಬಹುದು, ಆದರೆ ಸಂಗೊಳ್ಳಿ ರಾಯಣ್ಣ ನಡೆದಂತ ದಾರಿ ಇದೆಯಲ್ಲ, ಅವ್ರು ಮಾಡದಂತ ಕೆಲಸ ಇದೆಯಲ್ಲ, ಅವರ ದೇಶಭಕ್ತಿ ಇದೆಯಲ್ಲ, ದೇಶ ಪ್ರೇಮ ಇದೆಯಲ್ಲ, ಅದನ್ನ ಬೆಳೆಸ್ಕೊಳ್ಳಿಕ್ಕೆ ಕಷ್ಟನಾ ನಮಗೆ? ದೇಶ ಪ್ರೇಮ ದೇಶಭಕ್ತಿ ಬೆಳೆಸ್ಕೊಳ್ಳಿಕ್ಕೆ ಕಷ್ಟನಾ? ನಾವೆಲ್ಲ ಭಾರತೀಯರು, ಭಾರತ ದೇಶದವರು, ಇಂಡಿಯಾ ದೇಶದವರು. ಆದರೆ ಪರಸ್ಪರ ಒಬ್ರಿಗೊಬ್ರು ದ್ವೇಷ ಮಾಡಬಾರ್ದು. ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ಎಲ್ಲರನ್ನು ಪ್ರೀತಿಸ್ತಕ್ಕಂಥದ್ದು. ಬೇರೆ ಧರ್ಮಕ್ಕೆ ಸೇರಿದ್ದೀರಪ್ಪ, ನಿಮ್ಮನ್ನು ಪ್ರೀತಿಸಲ್ಲ, ನಿಮ್ಮನ್ನು ಮಾತನಾಡಿಸಲ್ಲ ನಾವು ಅಂತಂದ್ರೆ, ಅವನು ಯಾರೋ ಮೂರ್ಖ ಒಬ್ಬ ಹೇಳ್ತಾನೆ, ದೇವಸ್ಥಾನಗಳನ್ನೆಲ್ಲ ಎಲ್ಲೆಲ್ಲಿ ದೇವಸ್ಥಾನಗಳಿಗೆ ಮಾಡಿ ಹಿಂದೆ ಎಲ್ಲ ಆಗಿದ್ದಂಥ ತಪ್ಪುಗಳಿಗೋಸ್ಕರ ಎಂತ ಮಸೀದಿಗಳನ್ನು ಧ್ವಂಸ ಮಾಡಿ ದೇವಸ್ಥಾನಗಳು ಕಟ್ಟಿಸ್ತೀವಿ ಅಂತ. ಇತಿಹಾಸ ಇದೆಲ್ಲ ಹೇಳ್ತದ? ಮೂರ್ಖ. ಇಂಥ ಮೂರ್ಖರು ಕೂಡ ದೇಶದಲ್ಲಿ ಇರ್ತಾರೆ, ಅವ್ರಿಗೂ ಚಪ್ಪಾಳೆ ತಟ್ತಾರೆ. ದಯಮಾಡಿ ಸಂಗೊಳ್ಳಿ ರಾಯಣ್ಣಂತವ್ರು ಮಾತ್ರ ಚಪ್ಪಾಳೆ ತಟ್ಟಿ ಈ ತರ ದಾರಿ ತಪ್ಪಿಸ್ತಕ್ಕಂಥವ್ರಿಗೆ ಚಪ್ಪಾಳೆ ತಟ್ಟತಕ್ಕಂಥ ಕೆಲಸವನ್ನು ಮಾಡಬಾರದು. ಈ HM ರೇವಣ್ಣ ಅನುದಾನ ಜಾಸ್ತಿ ಮಾಡಬೇಕು, ಕೊಡೋಣ, ಅನುದಾನ ಕೊಡ್ತೇನೆ. ಬೇರೆ ಸೈನಿಕ ಶಾಲೆಗಳಿಗೆ ಹಿಂಗೆ ಅನುದಾನ ಕೊಟ್ಟಿದ್ದೀವಿ. ಕೊಡಗಿನಲ್ಲಿ ಸ್ಥಾಪನೆ ಮಾಡಿದವರು ಯಾರು? ನಾವೇ. ಇಲ್ಲಿ ಮಾಡಿರೋರು ಯಾರು? ನಾವೇ. ಅಲ್ಲಿಗೆ ಅನುದಾನ ಕೊಟ್ಟವ್ರು ಯಾರು? ನಾವೇ. ಇಲ್ಲಿಗೆ ಅನುದಾನ ಕೊಡಬೇಕಾಗಿರೋರು ಇಲ್ಲೂ ಕೊಡೋಣ. ಆದ್ರೆ ಇದು ಯಾಕೆ ಅನುಮಾನ ಬಂತು ನನಗಂತೂ ಗೊತ್ತಿಲ್ಲ. ನಾವು ಅಧಿಕಾರಕ್ಕೆ ಬಂದು 8 ತಿಂಗಳಾಗಿರೋದು, ಈಗ ಇನ್ನು 8 ತಿಂಗಳಾಗೇ ಇಲ್ಲ. ಅನುದಾನ ಕೊಡೋಣ, ಉಳಿದಂತ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸೋಣ, ಪ್ರಾಧಿಕಾರಕ್ಕೆ ದುಡ್ಡು ಕೊಡೋಣ, ಆಮೇಲೆ ಮಹಾಂತೇಶ ಕೌಜಲ್ಗಿ ಹೇಳದಂತ ಅವ್ರ ಕ್ಷೇತ್ರದ ಕೆಲಸಗಳನ್ನು ಮಾಡಿಕೊಳ್ಳೋಣ. ಅದೇ ಏತ ನೀರಾವರಿ ಅದು ಮಾಡ್ಕೊಳ್ಳೋಣ. ಮಹಾಂತೇಶ್ ಕೌಜಲ್ಗಿ ಇದೆಯಲ್ಲ, ಒಬ್ಬ ಸಭ್ಯ ರಾಜಕಾರಣಿ ಅಂಥವ್ರು ರಾಜಕಾರಣದಲ್ಲಿ ಇರಬೇಕು. ಯಾರ್ಯಾರೋ ಬಂದ್ಬಿಡ್ಬಾರ್ದು ರಾಜಕಾರಣಕ್ಕೆ. ಜನರನ್ನ ದ್ವೇಷಿಸೋರೆಲ್ಲ ರಾಜಕಾರಣಕ್ಕೆ ಬರಬಾರದು. ಜನರನ್ನ ಪ್ರೀತಿಸ್ತಕ್ಕಂಥವ್ರು, ಜಾತ್ಯತೀತವಾಗಿರ್ತಕ್ಕಂಥವ್ರು ರಾಜಕೀಯದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ನಾನು ಇದನ್ನು ಮಾಡ್ಕೊಳ್ಳೋಣ, ಆಮೇಲೆ ಉಳಿದ ಕೆಲಸನೂ ಮಾಡ್ಕೊಳ್ಳೋಣ. ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ ಅಂತಂದ್ರೆ, ಕರ್ನಾಟಕದವ್ರಿಗೆ ಹೆಚ್ಚು ಜನರಿಗೆ ಅಡ್ಮಿಷನ್ ಸಿಗ್ಬೇಕು, ಪ್ರವೇಶ ಸಿಗಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾನು ಪರಿಶೀಲನೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ನಾನು ಮುಖ್ಯಮಂತ್ರಿ ಆದಮೇಲೆ, ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಚುನಾವಣಾ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಜಾರಿಗೆ ಕೊಟ್ಟಿದ್ದು, ಭರವಸೆ ಕೊಟ್ಟಿದ್ದು 5 ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಮಾಡ್ತೇವೆ ಅಂತ ಹೇಳಿದ್ದು. ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ನನಗೆ. 8 ತಿಂಗಳೊಳಗಡೆನೆ 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿದ್ದೀವಿ, ಅವು ಜಾರಿ ಆಗ್ತಾ ಇದ್ದಾವೆ. ಈ ವರ್ಷ 38,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಮಾರ್ಚ್ವರೆಗೆ. ಮುಂದಿನ ವರ್ಷ 58,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ. ನಮ್ಮ ಮೇಲೆ ಟೀಕೆ ಮಾಡ್ತಾ ಇದ್ರು, ಸಿದ್ದರಾಮಯ್ಯನ ಕೈಲಿ ಮಾಡಕ್ಕಾಗಲ್ಲ, ಈ ಗ್ಯಾರಂಟಿಗಳನ್ನ ಜಾರಿ ಕೊಡಕ್ಕಾಗಲ್ಲ, ಒಂದು ವೇಳೆ ಕೊಟ್ರೆ
ರಾಜ್ಯ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ. ಇವತ್ತು 5 ಗ್ಯಾರಂಟಿಗಳನ್ನ ಜಾರಿಗೆ ಕೊಟ್ಟಾಯ್ತು, 38,000 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ತೀರ್ಮಾನ ಮಾಡಾಯ್ತು. ದಿವಾಳಿ ಆಗಿದೆಯಾ? ದಿವಾಳಿ ಆಗಿದೆಯಾ ನಮ್ಮ ರಾಜ್ಯ? ಆರ್ಥಿಕವಾಗಿ ಸದೃಢವಾಗಿದೆ. ದುಡ್ಡಿಲ್ಲ ಅಂತ ಸುಮ್ಮನೆ ಇವರೇ ಪ್ರಚಾರ ಮಾಡೋದು. ದುಡ್ಡಿಲ್ಲದವರ 5 ಗ್ಯಾರಂಟಿಗಳನ್ನು ಜಾರಿ ಮಾಡಕ್ಕಾಯ್ತಿತ್ತ? 5 ಗ್ಯಾರಂಟಿಗಳನ್ನು ಜಾರಿ ಮಾಡಕ್ಕಾಯ್ತಿತ್ತ? ದುಡ್ಡು ಇದೆ, ಅಭಿವೃದ್ಧಿ ಕೆಲಸಗಳನ್ನೂ ಮಾಡ್ತೀವಿ. ಈಗ ಹೇಳಿದ್ರಲ್ಲ, ಮಹಾಂತೇಶ್ ಕೌಜಲ್ಗೆ ಹೇಳಿದ್ರಲ್ಲ, ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ, ಅನ್ನಭಾಗ್ಯ ಕಾರ್ಯಕ್ರಮ ಎಷ್ಟು ಜನ ಕೊಡ್ತಾ ಇದ್ದೀವಿ ನಿಮ್ ಜಿಲ್ಲೆನಲ್ಲಿ? ನೋಡಿ, ಇದು ಅನ್ನಭಾಗ್ಯ ಕಾರ್ಯಕ್ರಮ ಡಿಸೆಂಬರ್ ವರೆಗೆ 10,10,720, 34,46,835. ಬಿಡುಗಡೆಯಾದ ಮೊತ್ತ 57,000 ರೂಪಾಯಿ. ದುಡ್ಡು ಇಲ್ಲದವರು ಇವೆಲ್ಲ ಬಿಡುಗಡೆ ಮಾಡಕ್ ಆಯ್ತಿತ್ತ? ಶಕ್ತಿ ಯೋಜನೆ, ಶಕ್ತಿ ಯೋಜನೆ ಇವತ್ತು 133 ಕೋಟಿ ಹೆಣ್ಮಕ್ಳು. ಇಲ್ಲೆಲ್ಲ ಬಹಳ ಜನ ಹೆಣ್ಮಕ್ಳು ಎದ್ದುಂಟೋದ್ರು. ಏನ್ರಮ್ಮ ತಾಯಿ, ನೀವೆಲ್ಲ ಬಸ್ನಲ್ಲಿ ಫ್ರೀ ಆಗಿ ತಿರುಗಾಡ್ತಾ ಇದ್ದೀರಾ ಇಲ್ವೋ? ಕೈ ಎತ್ತಿ ನೋಡೋಣ ಯಾರ್ಯಾರು ತಿರುಗಾಡ್ತಾ ಇದ್ದೀರಿ ಅಂತ. ಸುಮ್ಮನೆ ಆಗಿದೆಯಾ? 133 ಕೋಟಿ ಹೆಣ್ಮಕ್ಳು ಇವತ್ತಿನವರಿಗೆ ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. 1 ಕೋಟಿ 17 ಲಕ್ಷ ಕುಟುಂಬದ ಯಜಮಾನಿಯರು, ಮಹಿಳೆಯರಿಗೆ ನಾವು ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಯಾರ್ಯಾರು 2,000 ತಗೋತಾ ಇದ್ರಿ ಕೈ ಎತ್ತಿ ನೋಡೋಣ. ಅನ್ನಭಾಗ್ಯ ನಾವು 5 kg ಅಡಿಷನಲ್ ಆಗಿ ಕೊಡ್ತೀವಿ ಅಂತ ಹೇಳಿದ್ದು. 170 ರೂಪಾಯಿ ಯಾರ್ಯಾರು ಬರ್ತಾ ಇದೆ? ಯಾರ್ಯಾರು ಬರ್ತಾ ಇದೆ? 170 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಕರೆಂಟ್ ಬಿಲ್ ಕಟ್ಟಾಗಿಲ್ಲ. ಯಾರ್ಯಾರು ಕರೆಂಟ್ ಬಿಲ್ ಕಟ್ತಾ ಇಲ್ಲ? ಯಾರು ಕರೆಂಟ್ ಬಿಲ್ ಕಟ್ಟಾಗಿಲ್ಲ. ಯುವ ನಿಧಿ ಈಗ ಶಿವಮೊಗ್ಗದಲ್ಲಿ ಮೊನ್ನೆ ಅದನ್ನು ಚಾಲನೆ ಕೊಟ್ಟು ಸುಮಾರು 70,000 ನಿರುದ್ಯೋಗಿ ಯುವಕ ಯುವತಿಯರು ಎನ್ರೋಲ್ ಆಗಿದ್ದಾರೆ. ಸುಮಾರು 4,19,000 ನಿರುದ್ಯೋಗಿ ಯುವಕ ಯುವತಿಯರಿಗೆ ತಿಂಗಳಿಗೆ 3,000 ರೂಪಾಯಿ, ಗ್ರಾಜ್ಯುಯೇಟ್ಸ್ಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದುಡ್ಡಿಲ್ಲ, ದಿವಾಳಿ ಆಗ್ಬಿಡ್ತದೆ ರಾಜ್ಯ, ದಿವಾಳಿ ಆಗ್ಬಿಡ್ತದೆ. ದುಡ್ಡಿಲ್ಲ. ನೀವೇನಾರು ಮಾಡಿದ್ರ? ಯಾರು ಏನೂ ಮಾಡಲಿಲ್ವೋ ಅವರೇ ಟೀಕೆ ಮಾಡೋರು. ಯಾರು ಏನೂ ಮಾಡಲಿಲ್ವಲ್ಲ ಅವರು ಟೀಕೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಾಗ ಇವೆಲ್ಲ ನಡಿಬಾರ್ದು ಅನ್ನೋದು ಅವರ ಉದ್ದೇಶ. ನೀವು ನಿಮ್ಮ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿರೋದು, ನಿಮ್ಮಿಂದ ನಾವು ಅಧಿಕಾರದಲ್ಲಿ ಇರೋದು, ನಿಮ್ಮಿಂದ ಈ ಕಾರ್ಯಕ್ರಮಗಳನ್ನು ಮಾಡೋದು. ನೀವು ಮುಂದುವರಿಬೇಕಾದ್ರೆ ನಿಮ್ಮ ಆಶೀರ್ವಾದ ಸದಾ ಕಾಲ ನಮ್ಮ ಮೇಲೆ ಇರಬೇಕು. ಇರ್ತದೆ ಅಲ್ವಾ? ಇರ್ತದೆ ಅಲ್ವೇನ್ರಿ? ಈಗ ಕೈ ಎತ್ತದೇ ಇಲ್ವಲ್ಲ ಯಾರುವೆ? ನಿಮ್ಮ ಆಶೀರ್ವಾದ ಸದಾ ಇರಲಿ, ಸದಾ ಇರಲಿ. ಅದರಿಂದ ನಾನು ಹೆಚ್ಚು ಭಾಷಣ ಮಾಡಕ್ ಹೋಗಲ್ಲ. ನಿಮ್ ಜೊತೆ ನಾವು ಇರ್ತೀವಿ. ಈ ರಾಜ್ಯದ ಬಡವರು, ರೈತರು, ಮಹಿಳೆಯರು, ಹಿಂದುಳಿದವರು, ಅಲ್ಪಸಂಖ್ಯಾತರು
ಇವ್ರ ಜೊತೆ ಎಲ್ಲರ ಜೊತೆಲೂ ಕೂಡ ಇರ್ತೀವಿ. ಬಡವರು ಯಾವುದೇ ಜಾತಿಗೆ ಸೇರಿರಲಿ. ಏನು ಅಕ್ಕಿ ತಗೊಳ್ಳೋರು ಒಂದ್ ಜಾತಿಯವ್ರು ತಗೋತೀರಾ? ಬಸ್ನಲ್ಲಿ ತಿರ್ಗಾಡೋರು ಒಂದ್ ಜಾತಿಯವ್ರು ತಿರ್ಗಾಡ್ತಾರ? ಗೃಹ ಜ್ಯೋತಿ ಕೊಟ್ಟಿರೋದು ಒಂದ್ ಜಾತಿಯವರು ಕೊಟ್ಟಿದೀವ? ಒಂದ್ ಧರ್ಮದವರು ಕೊಟ್ಟಿದೀವ? ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲರಿಗೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇಷ್ಟನ್ನು ಹೇಳಿ ಇವತ್ತು ಸಂಗೊಳ್ಳಿ ರಾಯಣ್ಣವರ ಸೈನಿಕ ಶಾಲೆ, ರಾಕ್ ಗಾರ್ಡನ್ ಮತ್ತೆ ಎಂಥದ್ದು ಇನ್ನೂ ಕಂಪ್ಲೀಟ್ ಆಗಿಲ್ವಾ? ನಂದಗಡೆ ಮ್ಯೂಸಿಯಂ ಒಂದು ಮಾತ್ರ ಆಗ್ಬೇಕು, ಬೇರೆ ಮ್ಯೂಸಿಯಂ ಆಗಿದೆಯಾ? ಎಲ್ಲ ಆಗಿದಾವೆ. ಅದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ಇವತ್ತು ನನಗೆ ಸಂತೋಷ ಆಗ್ತಾ ಇದೆ. ಯಾಕಂತಂದ್ರೆ ಸಂಗೊಳ್ಳಿ ರಾಯಣ್ಣ ಅಂತ ದೇಶ ಪ್ರೇಮಿ, ಸ್ವಾತಂತ್ರ್ಯ ಹೋರಾಟಗಾರ, ಸ್ವಾಭಿಮಾನಿ ಅವರ ಹೆಸರಿನಲ್ಲಿ ಇಂಥ ಒಂದು ಶಾಲೆಯನ್ನ ನಿರ್ಮಾಣ ಮಾಡಿದೀವಿ, ತೀರ್ಮಾನ ಮಾಡಿದೀವಿ ಈ ಸರ್ಕಾರ ಅಂತಕ್ಕಂಥದ್ದೇ ಬಹಳ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥ ಸಮಾಚಾರ. ನೀವೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಆಮೇಲೆ ಇದರ ಸಿರ್ಕಿಯವರು, ಇದನ್ನ ಬಿಲ್ಡಿಂಗ್ ಕಟ್ತಿರೋರು ಸಿರ್ಕಿಯವರು. ಆಮೇಲೆ ಶಿಲ್ಪಿ ಯಾರಪ್ಪ ಎಲ್ಲವನು? ಶಿಲ್ಪಿ, ನಿನ್ನ ಹೆಸರೇನೆಯ? ಬಾ ಮುಂದಕ್ಕೆ. ಆಮೇಲೆ ನಮ್ಮ ಶಿಲ್ಪಿ, ನಿನ್ನ ಹೆಸರೇನು? ಹರ್ಷ ಗೊಲಬಕ್ಕನವರ್. ಹೌದಾ? ನಿನಗೆ ಧನ್ಯವಾದಗಳು, ಚೆನ್ನಾಗಿ ಮಾಡಿದ್ಯಾ. ಆಮೇಲೆ ಸಿರ್ಕಿಯವ್ರಿಗೂ ಕೂಡ ಧನ್ಯವಾದಗಳು. ಡಿಸೈನರು ಅವ್ರಿಗೂ ಕೂಡ, ಡಿಸೈನರ್ಗೂ ಕೂಡ ಧನ್ಯವಾದಗಳು. ಆರ್ಕಿಟೆಕ್ಟ್ಗೂ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಆಮೇಲೆ ಇವತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರ ಇಲಾಖೆ ವತಿಯಿಂದ ಒಂದೇ ಒಂದು ಚೀಫ್ ಇಂಜಿನಿಯರ್ ಆಫೀಸ್ ಇತ್ತು ಸೌತ್ನಲ್ಲಿ, ಬೆಂಗಳೂರಿನಲ್ಲಿ. ಅದಕ್ಕೆ ಉತ್ತರ ಕರ್ನಾಟಕದಲ್ಲೂ ಕೂಡ ಒಂದು ಮುಖ್ಯ ಇಂಜಿನಿಯರ್ ಅವರ ಕಚೇರಿ ಇರಬೇಕು ಅಂತೇಳಿ ಇವತ್ತು ಮಾಡಿದ್ದಾರೆ. ಅದನ್ನು ಸುವರ್ಣಸೌಧ ಅಲ್ಲಿ ಆಫೀಸ್ ಮಾಡಿದ್ದಾರೆ. ಎರಡು ಇನ್ಮೇಲೆ ರಾಷ್ಟ್ರೀಯ ಹೆದ್ದಾರಿಗೆ 2 ಚೀಫ್ ಇಂಜಿನಿಯರ್ಗಳ ಕಚೇರಿಗಳಿರ್ತವೆ, ಒಂದು ಸೌತ್ನಲ್ಲಿ, ಒಂದು ನಾರ್ತ್ನಲ್ಲಿ. ಆ ಕಚೇರಿನೂ ಕೂಡ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ. ಸತೀಶ್ ಜಾರಕಿಹೊಳಿ ಅವರಿಗೆ ಅಭಿನಂದನೆಗಳು. ಓಕೆ, ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.